ರಾಜ್ಯದ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತ ನವೆಂಬರ್ 1ನೇ ತಾರೀಕು ಶನಿವಾರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್. ಹೌದು ಸ್ನೇಹಿತರೆ, ಭಾಳಷ್ಟು ಮಂದಿ ಕಾಯ್ತಾ ಇದ್ರು, ಏನು 23ನೇ ಕಂತಿನ ಹಣ ಬಂದಿಲ್ಲ ಅಂತ, ಮತ್ತು 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಕೊನೆಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವ ಇವತ್ತ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ರಿಲೀಸ್ ಆಗ್ತಾ ಇದೆ. ನಮಗೆ ಬಂದಿರುವಂಥ ವರದಿ ಪ್ರಕಾರ ಇವತ್ತ 31 ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. 31 ಜಿಲ್ಲೆಗಳಿಗೆ. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ನೀವು ಕಾಯ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಾ ಇದ್ರಿ. ಭಾಳಷ್ಟು ಮಂದಿ 23ನೇ ಕಂತಿನ ಹಣನೇ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ರಿ. ಕೆಲವರು 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ಕೆಲವರು ಪೆಂಡಿಂಗ್ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ಸೊ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವದ ಒಂದು ಹಬ್ಬದ ಒಂದು ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಎಷ್ಟು ಕಂತುಗಳ ಹಣ ರಿಲೀಸ್ ಆಗಿದೆ, ಎಷ್ಟು ಕಂತುಗಳ ಹಣ ಬರ್ತಾ ಇದೆ, 31 ಜಿಲ್ಲೆಗಳಂತ ಹೇಳಿದೆ. ಜಿಲ್ಲೆಗಳ ಹೆಸರುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದರೆ ಭಾಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರು. ಸೊ ಕೊನೆಗೂ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಈ ಲೇಟೆಸ್ಟ್ ಅಪ್ಡೇಟನ್ನು ನೀವು ಪೂರ್ತಿಯಾಗಿ ನೋಡಲೇಬೇಕು, ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಇಮಿಡಿಯೇಟ್ಲಾಗಿ ಶೇರ್ ಮಾಡಬೇಕು. ಯಾಕಂದರೆ ಇವತ್ತ ಎಷ್ಟು ಮಂದಿ ಹಣವನ್ನು ಪಡಿತಾ ಇದ್ದಾರೆ, ಯಾರೆಲ್ಲ ಪಡಿತಾ ಇದ್ದಾರೆ, ಮತ್ತು ಯಾಕೆ ಈ ಒಂದು ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಗ್ತಾ ಇದೆ, ಜನರ ಖಾತೆಗೆ ಸರಿಯಾಗಿ ಹಣ ಬರ್ತಾ ಇಲ್ಲ, ಮತ್ತು ಈ ಒಂದು ಹಣ ಲೀಸ್ಟನ್ನು ಬಿಡುಗಡೆ ಮಾಡಿದೆ ತಾಲೂಕು ಪಂಚಾಯತ್ಗಳಿಂದ, ಯಾರ್ಯಾರಿಗೆ ಹಣ ಬರುತ್ತೆ, ಇವತ್ತ ಎಷ್ಟು ಕಂತುಗಳ ಹಣ ಬರುತ್ತೆ, ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಇವತ್ತ ನವೆಂಬರ್ 1ನೇ ತಾರೀಕು ನಿಮಗೆ ಗೊತ್ತಿರ್ಬೋದು, ಕನ್ನಡ ರಾಜ್ಯೋತ್ಸವ ಇವತ್ತ. ಇದರ ಒಂದು ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ. ಅಂದರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ನಡೆಸಲಾಗಿತ್ತು. ಇದರಲ್ಲಿ ಆದೇಶವನ್ನು ಕೊಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಆದೇಶದ ಮೇರೆಗೆ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಆದೇಶ ಅಂತಂದರೆ, ಇಲ್ಲಿ 23ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಫೈನಲ್ ಆಗಿ ಎಲ್ಲ ಒಂದು ಹಣ ಇಮಿಡಿಯೇಟ್ಲಾಗಿ ರಿಲೀಸ್ ಆಗ್ಬೇಕಂತ ಹೇಳಿದ್ದಾರೆ. ಅದೇ ಪ್ರಕಾರ ಹಣವನ್ನು ರಿಲೀಸ್ ಮಾಡಲಾಗಿದೆ. ಇಲ್ಲಿ ಇಷ್ಟು ದಿನಗಳ ಕಾಲ ಯಾಕೆ ಸ್ವಲ್ಪ ತಡವಾಗಿ ಹಣ ಲೇಟಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿದೆ. ಮತ್ತು ನಿಮಗೆ ಯಾರ್ಯಾರಿಗೆ ಇವತ್ತು ಹಣ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸ್ನೇಹಿತರೆ, ಇಲ್ಲಿ ಏನು ತಾಲೂಕು ಪಂಚಾಯತ್ಗಳಲ್ಲಿ ಹಣ ಬರುತ್ತೆ, ಅಂದರೆ ರಾಜ್ಯ ಸರ್ಕಾರದ ಹಣ ಬರುತ್ತೆ, ಅಲ್ಲಿ ಲೀಸ್ಟನ್ನು ರೆಡಿ ಮಾಡಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಕಳಿಸ್ತಾರೆ. ಅಲ್ಲಿಂದ ಆ ಲೀಸ್ಟ್ ಪ್ರಕಾರ ಹಣ ರಿಲೀಸ್ ಆಗುತ್ತೆ. ಸೊ ನಿಮಗೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿನ ಒಂದು ಲೀಸ್ಟನ್ನು ಪ್ರಕಾರ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ. ಅಂದರೆ ಯಾರ್ಯಾರು ಈ ಒಂದು ರೇಷನ್ ಕಾರ್ಡನ್ನು ಬಡವರು ಹೊಂದಿರ್ತಾರೆ, BPL ರೇಷನ್ ಕಾರ್ಡ್ಗಳನ್ನು, ಅವರ ಒಂದು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿರ್ತಾರೆ, ಅದ್ರ ಪ್ರಕಾರ ಒಂದು ಲೀಸ್ಟನ್ನು ನೋಡಿಕೊಂಡು ಹಣವನ್ನು ರಿಲೀಸ್ ಮಾಡ್ತಾರಂತೆ. ಸೊ ಅದೇ ಪ್ರಕಾರ ಇವತ್ತ ಏನಿದೆ 23ನೇ ಕಂತಿನ ಹಣ ಎಷ್ಟು ಮಂದಿಗೆ ಪೆಂಡಿಂಗ್ ಇತ್ತು, ಆ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ. ಸೊ ಅದೇ ಪ್ರಕಾರ ಇವತ್ತ ನಮಗೆ ಬಂದಿರುವಂಥ 31 ಜಿಲ್ಲೆಗಳಿಗೆ ಈ ಒಂದು 4,000 ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ. ಅದರಲ್ಲಿ ಕೆಲವೊಂದು ಪೆಂಡಿಂಗ್ ಹಣದ ಒಂದು ಕಂತಿನ ಹಣ ಮತ್ತು 23ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದ್ದಂತೆ. ಟೋಟಲ್ ಆಗಿ 31 ಜಿಲ್ಲೆಗಳಿಗೆ ಅಂತ ಹೇಳಿದರೆ. ಎಲ್ಲ ಜಿಲ್ಲೆಯವರಿಗೆ ಇವತ್ತ ಏನು ಬೆಳಗ್ಗೆ 10:30ರಿಂದ ಸಂಜೆವರೆಗೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಇದರಲ್ಲಿ 23ನೇ ಕಂತಿನ ಹಣ ಸೇರಿದಂತೆ ಒಂದು ಪೆಂಡಿಂಗ್ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಒಟ್ಟಿಗೆ 4,000 ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲೇ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡಿದಂತೆ. ಈಗಾಗಲೇ ರಾಜ್ಯ ಸರ್ಕಾರ ಏನಿದೆ ಫಂಡನ್ನು ಟ್ರಾನ್ಸ್ಫರ್ ಮಾಡಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ 24ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಜಸ್ಟ್ ನೀವು ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ. ಸೊ ಇವತ್ತ 31 ಜಿಲ್ಲೆಗಳಿಗೆ ಈ ಒಂದು 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಪ್ರತಿಯೊಬ್ಬರು ಅಕೌಂಟನ್ನು ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.